ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಲಾಸ್ಟ್ ವ್ಲಾಗಲ್ಲಿ ನಾವು ಚೆನ್ನೈಗೆ ಹೋಗಿದ್ದನ್ನ ನೀವೆಲ್ಲರೂ ನೋಡಿದ್ದೀರಿ. ಸೊ ಚೆನ್ನೈಯಲ್ಲಿ ಕಾಮಾಕ್ಷಿ ದೇವಿ ದರ್ಶನ ಮಾಡಿದ್ದಂಥದ್ದು, ನನ್ನ ಕಣ್ಣಿಗೆ ಏನೋ ಇನ್ಫೆಕ್ಷನ್ ಆಗಿತ್ತು. ಮತ್ತು ನಾವು ವೀಸಾ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರು ಕಡೆ ಹೊರಟಿದ್ದೀವಿ. ಸೊ 2 days ಅಲ್ಲಿದ್ವಿ ಚೆನ್ನೈಯಲ್ಲಿ ಮುಗಿಸ್ಕೊಂಡು ಬೆಳಗ್ಗೆ ನಾವು ಬ್ಯಾಂಗ್ಳೂರು ಕಡೆ ಹೋಗ್ತಾಯಿದ್ದೀವಿ. ಸೊ ಬ್ಯಾಂಗ್ಳೂರಿಂದ ಮತ್ತೆ ನಾವು ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಅಂತಂದರೆ ಮೈಸೂರಿಗೆ ಯಾಕೆ ಹೋಗ್ತಾಯಿದ್ದೀವಿ ಅನ್ನೋವಂಥದ್ದು ಒಂದು ತುಂಬ ಅನಿಸ್ತಾ ಇರುತ್ತೆ ನಮಗೆ, ಯಾಕೆ ಹೋಗ್ತಾಯಿದ್ದಾರೆ ಮೈಸೂರಿಗೆ ಅಂತ. ಸೊ ನಾವು ಚೆನ್ನೈ ಟು ಬ್ಯಾಂಗ್ಳೂರು ಬಸ್ಟ್ರಲ್ಲಿ ಒಂದೂವರೆ ಆಗೋಯಿತು. ಸೊ ಇಲ್ಲಿ ನನಗೆ ಪೇರ್ಲ್ಯಾಂಡು ತಂದುಕೊಟ್ರು ನನ್ನ ಹಸ್ಬೆಂಡು. ತುಂಬಾ ಚೆನ್ನಾಗಿತ್ತು, ಹಣ್ಣೋದು ಸಖತ್ ಸ್ವೀಟ್ ಇತ್ತು. US ಅಲ್ಲಿ ತುಂಬ ಅಷ್ಟು ಈ ಥರ ರುಚಿ ಇರೋವಂಥ ಒಂದು ಪೇರ್ಲಣ್ಣು ಸಿಗೋದಿಲ್ಲ. ಆ ಪೇರ್ಲಣ್ಣಲ್ಲಿ ಸ್ವಲ್ಪ ಸಪ್ಪೆ ಬರುತ್ತೆ, ಅದೇನೋ ಗೊತ್ತಿಲ್ಲ, ಪ್ರತಿ ಸತಿ ತೊಗೊಂಡೋಗು. ಆ್ಯಂಡ್ ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲಿ. ಸೊ ನಾವಂತೂ ಚೆನ್ನಾಗಿ ಅದೇ ತೊಗೊಂಡಿದ್ದೆ ಜಾಸ್ತಿ. ಸೊ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಬ್ಯಾಂಗ್ಳೂರು ಟು ಮೈಸೂರು ಟ್ರಾವೆಲ್ ಮಾಡಿದ್ವಿ. ಮೈಸೂರು ಸಿಟಿ ಬಂದ ತಕ್ಷಣ ಒಂಥರ ಖುಷಿ, ಒಂಥರ ಎಕ್ಸೈಟ್ಮೆಂಟ್, ಒಳಗಡೆನೇ ಒಂಥರ ಏನೋ ಅದೊಂಥರ ಖುಷಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನನ್ನ ಇಂಜಿನಿಯರಿಂಗ್ ಡೇಸ್ನ ನಾನು ಇಲ್ಲಿ ಕಳೆದಿರೋವಂಥದ್ದು. ಹಾಗೆಯೇ ತುಂಬ ವರ್ಷಗಳ ಮೇಲೆ ನಾನು ಮೈಸೂರಿಗೆ ಬರ್ತಾ ಇರೋವಂಥದ್ದು. ಅದು ಒಂಥರ ನಿಜವಾಗ್ಲೂ ತುಂಬಾ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿಯಾಗಿತ್ತು ನನಗೆ. ಯಾಕೆ ಬಂದ್ವಿ ಅಂತಂದರೆ ನಾವು ಮೈಸೂರು ಸಿಲ್ಕ್ ಸೀರೆನ ತೊಗೊಳ್ಬೇಕಿತ್ತು. ಸೊ ಹಾಗಾಗಿ ನಾವು ಮೈಸೂರಿಗೆ ಬಂದ್ವಿ. ಬ್ಯಾಂಗ್ಳೂರಲ್ಲಿ ತುಂಬಾ ರಶ್ ಇರುತ್ತೆ, ಕಲೆಕ್ಷನ್ಸ್ ಬೇಗನೆ ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಫಸ್ಟ್ ಹೋಗಿದ್ದಂಥದ್ದು ರೈಲ್ವೆ ಸ್ಟೇಷನ್ ರೋಡಲ್ಲೇ ಇದೆ. ಸೊ ಅಲ್ಲೇ ಹತ್ತಿರ ಆಗುತ್ತೆ ಅಂತ ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ, ನೋಡ್ತಾ ಇರ್ಬೋದು. ಒಂದು 2-3 ಸೀರೆಗಳು ಇತ್ತು ಅಷ್ಟೇ. ಏಕೆಂದರೆ ಮೈಸೂರು ಸಿಲ್ಕಿಗೆ ಡಿಮ್ಯಾಂಡ್ ಜಾಸ್ತಿ ಆಗೋಗ್ಬಿಟ್ಟಿದೆ, ಪ್ರೊಡಕ್ಷನ್ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ತಾಯಿದ್ರು ಅವರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚೆಕ್ಸು, ಮತ್ತು ನನಗೆ ಈ ಬ್ರೌನ್ ಶೇಡ್ ಇತ್ತಲ್ಲ ಅದು ತುಂಬ ಇಷ್ಟ ಆಯಿತು. ನಮಗೆ 2 ಸೀರೆ ಬೇಕಿತ್ತು. ಸೊ ಹಾಗಾಗಿ 2 ಸೀರೆನ ಡಿಫ್ರೆಂಟ್ ಕಲರ್ಸಲ್ಲಿ ಚೆನ್ನಾಗಿರೋ ಪ್ಯಾಟ್ರನ್ಸಲ್ಲಿ ತೊಗೋಬೇಕು, ಬಾರ್ಡರ್ ಚೆನ್ನಾಗಿರಬೇಕು ಅಥವಾ ಈ ಥರ ಏನೋ ನನ್ನ ತಲೆಯಲ್ಲಿತ್ತು. ಸೊ ಅಲ್ಲಿ ನನಗೆ ಯಾವುದೂ ಸೆಟ್ ಆಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ಅಂದರೆ ಏನು ಔಟ್ಲೆಟ್ ಅಂತ ಹೇಳ್ತಾರಲ್ಲ, ಅಲ್ಲಿ ಬಂದಿದ್ದೀವಿ. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಔಟ್ಲೆಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೂ, ಅಂದರೆ ರೇಂಜ್ ಒಂದು 17,500-18 ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮೈಸೂರು ಸಿಲ್ಕ್. ಕೆಲವೊಬ್ಬರಿಗೆ ಮೈಸೂರು ಸಿಲ್ಕ್ ಯಾಕೆ ಅಷ್ಟು ಕಾಸ್ಟ್ಲಿ ಅಂತ ಅಂದ್ಕೊಳ್ತಾ ಇರ್ತಾರೆ. ಈ ಏನು ಜರಿ ಇದೆಲ್ಲ ಅದು ಪ್ಯೂರ್ ಬಂಗಾರದ ಜರಿ. ಸೊ ಹಾಗಾಗಿ ತುಂಬಾ ಎಕ್ಸ್ಪೆನ್ಸಿವ್. ಹಾಗೆ ಅದರದ್ದು ಸಿಲ್ಕ್ ಏನು ರೇಷ್ಮೆ ಇದೆಲ್ಲ ಅದೂ ತುಂಬಾ ಎಕ್ಸ್ಪೆನ್ಸಿವ್. ಸ್ಪೆಷಲ್ ಸ್ಯಾರಿ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನಂತೂ ಮೈಸೂರು ಸಿಲ್ಕ್ ಸ್ಯಾರಿ ಫ್ಯಾನ್. ಸೊ ಮತ್ತೆ ನಮಗೆ ಅಲ್ಲಿ ಒಂದು ಸ್ಯಾರಿನ ತೊಗೊಂಡ್ವಿ, ಔಟ್ಲೆಟಲ್ಲಿ ಒಂದು ಸ್ಯಾರಿ ಮಾತ್ರ ತೊಗೊಂಡ್ವಿ, ನಮ್ಮ ಅತ್ತೆಗೆ ತೊಗೊಂಡಿದ್ದಂಥದ್ದು. ಸೊ ನನಗೆ ಅಲ್ಲಿ ಯಾವುದು ಕಲರ್ ಅಷ್ಟು ಸೆಟ್ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ ನಾವು ಆಟೋ ಇಟ್ಕೊಂಡು ಇನ್ನೊಂದು ಶಾಪಿಗೆ ಹೋಗ್ತಾ ಇದ್ದೀವಿ. ಏನಂತಂದರೆ ಮೊದಲೇ ನಾವು ಟಯರ್ಡ್ ಆಗಿ ಬಂದಿದ್ದೀವಿ. ಚೆನ್ನೈ ಟು ಬ್ಯಾಂಗ್ಳೂರು ಟು ಮೈಸೂರು ಟ್ರಾವೆಲ್ ಮಾಡಿದ್ದೀವಿ ಬೆಳಗ್ಗೆಯಿಂದ. ಮತ್ತು ನಾವು ಇವಾಗ ಇಲ್ಲೇ ಟ್ರಾವೆಲ್ ಮಾಡಬೇಕು. ಯಾಕೆಂತಂದರೆ ಮದುವೆಗೆ ಸೀರೆ ತೊಗೊಳ್ಳೋ ಅಂಥದ್ದು ಇದು. ಕಂಚಿ ಸೀರೆ ನಾವೆಲ್ಲ ಖರೀದಿ ಮಾಡಿದ್ವಿ. ಮೈಸೂರು ಸಿಲ್ಕ್ ಸೀರೆ ಮಾತ್ರ ನಾವು ಬಾಕಿ ಇಟ್ಟಿದ್ದಂಥದ್ದು. ಆ್ಯಂಡ್ ಮೈಸೂರು ಸಿಟಿ ಒಳಗೆ ಈ ಥರ ಆಟೋದಲ್ಲಿ ಓಡಾಡುವಂಥದ್ದು ನನಗಂತೂ ತುಂಬಾ ಖುಷಿ ಕೊಡ್ತಿತ್ತು. ಆ ಸಿಟಿನ ಎಂಜಾಯ್ ಮಾಡ್ತಾಯಿದ್ದೆ, ಆ ವ್ಯೂ ಎಂಜಾಯ್ ಮಾಡ್ತಾಯಿದ್ದೆ, ಆ ಗಾಳಿ ಎಂಜಾಯ್ ಮಾಡ್ತಾಯಿದ್ದೆ, ಪ್ರತಿಯೊಂದನ್ನು ನಾನು ಎಂಜಾಯ್ ಮಾಡ್ತಾಯಿದ್ದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇಲ್ಲೆಲ್ಲ ನಾನು ಓಡಾಡಿರೋ ಅಂಥದ್ದು ಅದೆಲ್ಲ ಹಳೆ ನೆನಪುಗಳೆಲ್ಲ ಬರ್ತಾಯಿತ್ತು.
ಸೊ ಹಾಗಾಗಿ ಪ್ರತಿಯೊಂದನ್ನು ನಾನು ಖುಷಿ ಪಡ್ತಾ ಇದ್ದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾವು KR ಸರ್ಕಲ್ ಹತ್ರ ಒಂದು ಶಾಪ್ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ತುಂಬ ಜನ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳಿಬಿಟ್ಟು ಬೇರೆ ಶಾಪಲ್ಲಿ ತೊಗೊಳಕ್ಕೆ ಹೋಗ್ತೀರಿ. ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ. KSIC ಅಂತಲೇ ಇರುತ್ತೆ ಶಾಪು, ಭಾಳ ಕಡೆ ಇಲ್ಲ ಕರ್ನಾಟಕದಲ್ಲಿ. ಬ್ಯಾಂಗ್ಳೂರು, ಮೈಸೂರು, ಚನ್ನಪಟ್ಟಣ ಮತ್ತು ದಾವಣಗೆರೆ ಮತ್ತು ಇನ್ನೊಂದೆಲ್ಲೋ ಇರಬಹುದು, ಚೆನ್ನೈ ಮತ್ತು ಹೈದರಾಬಾದ್ ಇದೆ ಅಂತ ಅಂದ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಜಾಸ್ತಿ ಕಡೆ ಇಲ್ಲ. KSIC ಮಾರ್ಕ್ ಇರುತ್ತೆ ಆ ಸೀರೆ ಮೇಲೆ, ಅಂತಹ ಸೀರೆನೇ ತೊಗೊಳ್ಳಿ. ಇವಾಗೆಲ್ಲ ತುಂಬ ಮೈಸೂರು ಸಿಲ್ಕ್ ಸೀರೆಗಳ ಥರನೇ ಬಂದಿದೆ, ಮೋಸ ಹೋಗಬೇಡಿ. ಸೊ ನಾವು ಇನ್ನೂ ಒಂದೆರಡು ಶಾಪ್ನ ಅಡ್ಡಾಡಿ ಓಡಾಡಿ ಊಟಕ್ಕೆ ಬಂದಿದ್ದೀವಿ. ಸೊ ಊಟ ಮಾಡಿಕೊಂಡು ವಾಪಸ್ಸು ನಮಗೆ ಮತ್ತೆ ಟ್ರೈನ್ ಇದೆ, ದಾವಣಗೆರೆಗೆ ಹೋಗಬೇಕು. ಕೊನೆಗೂ ಮತ್ತೆ ಲಾಸ್ಟಿಗೆ ಮೈಸೂರು ಸಿಲ್ಕ್ ಸೀರೆ ತಗೊಂಡು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಮೈಸೂರು ಬಿಟ್ಟು ಹೋಗಕ್ಕೆ ಬೇಜಾರು. ಎಸ್, ನನಗೆ ಮೈಸೂರು ಬಿಟ್ಟು ಹೋಗೋಕ್ಕೆ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು, ಕಷ್ಟ ಅನ್ನಿಸ್ತಾ ಇತ್ತು. ಎಸ್, ನಾವು ಇನ್ನೂ 2 ಶಾಪ್ಗೆ ಹೋದ್ವಿ. ಆ್ಯಕ್ಚುಲಿ 2 ಅಲ್ಲ 3 ಶಾಪಿಗೆ ಹೋದ್ವಿ. ಫೈನಲಿ ನನಗೂ ಒಂದು ಸೀರೆ ಸಿಕ್ತು, ನನ್ನ ಅತ್ತೆಗೂ ಒಂದು ಸೀರೆ ಸಿಕ್ತು. ಸೊ ಖುಷಿ ಆಯಿತು ನನಗೆ, ಯಾಕೆ ಅಷ್ಟೆಲ್ಲ ಓಡಾಡಿ ಮೈಸೂರಿಗೆ ಹೋಗಿ ಮೈಸೂರು ಸಿಲ್ಕ್ ಸೀರೆ ತೊಗೊಳೋದಾಯಿತು. ದಾವಣಗೆರೆಯಲ್ಲಿ ನೋಡಿದೆ, ಕಲೆಕ್ಷನ್ಸ್ಗಳೇ ಇಲ್ಲ. ಬ್ಯಾಂಗ್ಳೂರಲ್ಲೂ ಜಾಸ್ತಿ ಕಲೆಕ್ಷನ್ಸ್ ಖಾಲಿಯಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಮೈಸೂರಿಗೆ ಔಟ್ಲೆಟ್ಗೆ ಹೋದರೆ ಜಾಸ್ತಿ ಸೀರೆಗಳು ಸಿಗ್ತವೆ ಅಂತ ಅಂದ್ಕೊಂಡು ನಾನು ಮೈಸೂರಿಗೆ ಹೋಗಿದ್ದಂಥದ್ದು. ಹಾಗೆ ನನಗೆ ಮೈಸೂರಲ್ಲಿ ಒಂಚೂರು ಅಡ್ಡಾಡಬೇಕಿತ್ತು, ಓಡಾಡಬೇಕಿತ್ತು ತುಂಬ ವರ್ಷಗಳ ಮೇಲೆ. ಸೊ ಹಾಗಾಗಿ ಅಲ್ಲಿ ಹೋಗಿ ನಾನು ನನ್ನ ಹಸ್ಬೆಂಡು ತೊಗೊಂಡು ಇವಾಗ ರೈಲ್ವೆ ಸ್ಟೇಷನಲ್ಲಿ ಹೋಗ್ಬಿಟ್ಟು ಟ್ರೈನಲ್ಲಿ ಕೂತ್ಕೊಂಡು ನಾವು ಆಲ್ರೆಡಿ ದಾವಣಗೆರೆ ರೀಚ್ ಆದ್ವಿ. ಜರ್ನಿ ಆಯಿತು, ಒಂದು ಸ್ವಲ್ಪ ರೆಸ್ಟು ಆಯಿತು ಅಂತ ಹೇಳಬಹುದು, ಯಾಕೆಂದರೆ ಸ್ಲೀಪರ್ ಕೋಚ್ನ ಬುಕ್ ಮಾಡಿ ಆರಾಮಾಗಿ ಮಲ್ಕೊಂಡು ಬಂದ್ವಿ. ಸೊ ನಾವು ದಾವಣಗೆರೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ 3:34 ಆಗಿತ್ತು ಅಂತ ಅಂದ್ಕೊಳ್ತೀನಿ, ಬೆಳಗಿನ ಜಾವ. ಸೊ ಆಲ್ರೆಡಿ ನನ್ನ ತಮ್ಮ ಬಂದಿದ್ದ, ಅವನಿಗೆ ಕರ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಚರಿನ ಬಿಟ್ಟೋಗಿದ್ದಂಥದ್ದು. ಸೊ ಇದು ಬಂದು ಒಂದು 3ನೇ ದಿನ, 3 ದಿನಗಳ ಕಾಲ ಚರಿನ ಬಿಟ್ಟಿದ್ವಿ. ಸೊ ಚರಿ ಏನಾದರೂ ಸರ್ಪ್ರೈಸ್ ತೊಗೊಂಬ ಅಂತ ಕೇಳಿದ್ಲು. ಅವ್ರ ಪಪ್ಪ ಎಷ್ಟೇ ಲೇಟ್ ಆದ್ರೂ ಮತ್ತೆ ಹೋಗಿ ಏನೋ ಅವಳಿಗೆ ಟಾಯ್ಸ್ ಅಂತ ತೊಗೊಂಡು, ನಾನು ಬೇಡ ಇಟ್ಸ್ ಓಕೆ ಅಂದ್ರೂ ಬಿಡಲಿಲ್ಲ, ತೊಗೊಂಬಂದರು. ಮೈಸೂರು ಸಿಲ್ಕ್ ಸೀರೆದು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕೆ ಅಂತಂದರೆ ಶಾಪಲ್ಲಿ ವಿಡಿಯೋ ಅಲೋ ಮಾಡಲ್ಲ, ಫೋಟೋ ಕೂಡ ಅಲೋ ಮಾಡಲಿಲ್ಲ. ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಳಕ್ಕಾಗಿತ್ತು ವಿಡಿಯೋನ. Look here, look here, look here. Take out this. Bubbles. Favorite bugs. Here's another phone. Torso? Barbie set torso. You liked it? Yes. But who brought the bubbles? Papa. You? Papa, ma. Both are from me only, Chari. Today I'm gonna take it to play. Bubbles. You liked it, Bangara? I wanna open it. Okay, you can open it later. Why? Later. Why? ಬರಲ್ಲ ಪಪ್ಪನ ಬಿಡೋಕ್ಕೆ. ಅವತ್ತು ಬೆಳಗಿನ ಜಾವ ನಾವು ಬಂದಿದ್ದು ನೋಡಿದ್ರಲ್ಲ. ಸೊ ಬೆಳಗ್ಗೆನೆ ನನ್ನ ಹಸ್ಬೆಂಡು ಮತ್ತೆ ಅವ್ರ ಊರಿಗೆ ಹೊರಟಿದ್ದಾರೆ. ಎಷ್ಟು ಜರ್ನಿ ಆಗಿದೆ ಅಂದರೆ ನಮಗೆ. ಸೊ ಅಲ್ಲಿಂದ ಬಂದಿದ್ದು, ಮತ್ತೆ ಶಾಪಿಂಗ್ ಮಾಡಿದ್ದು, ಮತ್ತೆ ಚೆನ್ನೈಗೆ ಹೋಗಿದ್ದು, ಅಲ್ಲಿಂದ ಬ್ಯಾಂಗ್ಳೂರು ಟು ಮೈಸೂರು, ಮತ್ತು ಮೈಸೂರಿಂದ ದಾವಣಗೆರೆ, ಮತ್ತು ದಾವಣಗೆರೆಯಿಂದ ಇವರು ಧಾರವಾಡಿಗೆ ಹೋಗ್ತಾ ಇದ್ದಾರೆ. ತುಂಬಾ ಜರ್ನಿ, ಸಖತ್ ಟಯರ್ಡ್ ಅಂತ ಹೇಳ್ಬೋದು. ಬಟ್ ಇಟ್ಸ್ ಓಕೆ. ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸತಿ ಜೆಟ್ಲಾಗೇ ಗೊತ್ತಾಗಲಿಲ್ಲ. ಯಾಕೆಂತಂದರೆ ಬೆಳಗ್ಗೆ
ಪೂರ್ತಿ ನಾವು ಬ್ಯುಸಿಯಾಗೇ ಇರ್ತಿದ್ವಿ, ರಾತ್ರಿನೂ ನಿದ್ದೆ ಬರ್ತಾ ಇರಲಿಲ್ಲ. ಒಂದು 3 hours ಅಷ್ಟೇ ನಾವು ನಿದ್ದೆ ಮಾಡೋಕ್ಕೆ ಆಗ್ತಾ ಇದ್ದಿದ್ದು. ಸುಮಾರು ಜನಕ್ಕೆ ಗೊತ್ತಿರಲ್ಲ ಜೆಟ್ ಲ್ಯಾಗ್ ಅಂದರೆ ನಮಗೆ ಇಲ್ಲಿ ರಾತ್ರಿ ಆದಾಗ US ಅಲ್ಲಿ ಬೆಳಗ್ಗೆ ಆಗಿರುತ್ತೆ. ಇಲ್ಲಿ ನಾವೆಲ್ಲ ಮಲ್ಕೊಂಡಾಗ ಅಲ್ಲಿ ಎದ್ದಿರ್ತಾರಲ್ವ, ಸೊ ಅದು ನಮಗೆ ಇಲ್ಲಿಗೆ ಬಂದ ತಕ್ಷಣ ಉಲ್ಟಾ ಆಗೋಗ್ಬಿಡುತ್ತೆ. ಸೊ ನಮಗೆ ಬೆಳಗ್ಗೆ ಹೊತ್ತು ನಿದ್ದೆ ಬರ್ತಾ ಇರುತ್ತೆ, ಬಟ್ ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋಕ್ಕೆ ಆಗ್ತಾ ಇರಲ್ಲ, ಯಾಕೆಂದರೆ ಎಲ್ಲರೂ ಎದ್ದಿರ್ತಾರೆ, ಫ್ಯಾಮಿಲಿ ಎಲ್ಲ ಜೊತೆಗಿರುತ್ತೆ. ಅಂದರೆ ಈ ಮದುವೆ ಟೈಮಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ಆಗೋದಿಲ್ಲ. ಮಾಮೂಲಿ ಲಾಸ್ಟ್ ಟೈಮ್ ಅವಾಗೆಲ್ಲ ಬಂದಾಗ ಒಂದು 10 days ಆರಾಮಾಗಿ ನಿದ್ದೆ ಮಾಡಿ ಜೆಟ್ಲಾಗಲ್ಲೇ ಇಡ್ತಿತ್ತು ನಮಗೆ. ಒಂದು 1 week ಅಂತೂ ಬೇಕೇ ಬೇಕು ಅದೆಲ್ಲ ಮುಗಿಸಿ ಮತ್ತು ಈ ಟೈಮಿಗೆ ಅಡ್ಜಸ್ಟ್ ಆಗೋಕ್ಕೆ. ಸೊ ಇಲ್ಲಿ ನಾನು, ಚೆರಿ ಮತ್ತು ನನ್ನ ತಮ್ಮ, ನನ್ನ ಅಪ್ಪ ಎಲ್ಲರೂ ಸೇರಿ ನನ್ನ ಹಸ್ಬೆಂಡ್ಗೆ ಬಿಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಇವ್ರು ಬಿಟ್ಟಾಗ ಒಂದು 8:15 ಅನಿಸುತ್ತೆ ಟೈಮು. 9 ಗಂಟೆಗೆ ಟ್ರೈನ್ ಇದ್ದಿದ್ದು. ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಿಟ್ಟರು. You miss him, Cherry? Huh? I don't think so. He miss you, Cherry. I miss you a lot. We miss you. Papa, Easter's car ತಗೋಣ. ಈ ತರ ಕಾರ್ ತಗೊಳ್ಳೋಣ. ಮಂಕಿ ಹೆಂಗ್ ಮಾಡ್ತಾ ಇದೆ? ಹಂಗೆ ಕರ್ಕೊತಾ ಇತ್ತ. ಹೆಂಗ್ ಮಾಡ್ತಾ ಇತ್ತೆ ಚೆರಿ ಇದು? ತಮ್ಮ ಅನ್ಸುತ್ತಾ? ಸೀಟ್ ನಂಬರ್ ಎಷ್ಟು? ತಮ್ಮನಾ? There's 2 black dogs. ಕಿಟಕಿ ವಿಂಡೋ ಹತ್ರ ಐತೆ. ಚರಿಗೆ ಇಲ್ಲಿ ಒಂದು ನಾಯಿ ಮರಿ, ನಾಯಿ, ಈ ಥರ ಮಂಗಗಳು ಏನೇ ಕಾಣಿಸಿದ್ರು ತುಂಬಾ ಎಕ್ಸೈಟ್ ಆಗ್ತಾಳೆ. ಯಾಕೆ ಅಂತಂದರೆ US ಅಲ್ಲಿ ಈ ಥರ ಓಪನ್ ಆಗಿ ನಮಗೆ ಪ್ರಾಣಿಗಳನ್ನು ನೋಡೋಕ್ಕೆ ಸಿಗೋದಿಲ್ಲ. ಈವನ್ ಅವಳು ಹಸು, ಎತ್ತು ಇವಾಗೇನೋ ರೋಡಲ್ಲಿ ಬಂತು ಅಂತಂದರೆ ಮಮ್ಮಿ ಮಮ್ಮಿ ಅಂತ ಕೂಗಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿರ್ತಾಳೆ. ನಮಗೆ US ಅಲ್ಲಿ ಯಾವ ಪ್ರಾಣಿನೂ ಕೂಡ ಸಾಕಿದ್ದ ನಾಯಿ ಅಥವಾ ಸಾಕಿದ್ದ ಬೆಕ್ಕು ಬಿಟ್ಟರೆ ಯಾವ ಪ್ರಾಣಿನೂ ನಮಗೆ ನೋಡೋಕ್ಕೆ ಸಿಗೋದಿಲ್ಲ ಹೊರಗಡೆ. ಈವನ್ ಸ್ಟ್ರೀಟ್ ಡಾಗ್ಸ್ ಕೂಡ ನಮಗೆ ಸಿಗೋದಿಲ್ಲ ನೋಡೋಕ್ಕೆ. ಸೊ ಹಾಗಾಗಿ ಅವಳು ತುಂಬ ಎಕ್ಸೈಟ್ ಆಗಿದ್ಲು. ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡು ಊರಿಗೆ ಹೋಗ್ತಾ ಇರೋ ಕಾರಣ ನಾವು ರೈಲ್ವೆ ಸ್ಟೇಷನಿಗೆ ಬಂದಿದ್ದು, ನಿಮಗೆಲ್ಲ ಗೊತ್ತಲ್ವ. ಸೊ ಇದು ಟ್ರೈನ್ ಬಂದು ವಂದೇ ಭಾರತ್ ಅಂತ, ಇದನ್ನು ಬುಕ್ ಮಾಡ್ಕೊಂಡಿದ್ರು. ಸೊ ಬೇಗ ಹೋಗಬೇಕು ಅನ್ನೋ ಕಾರಣಕ್ಕೆ ಸೊ 2 hours 2.5 hours ಎಲ್ಲ ಇವರು ಧಾರವಾಡಲ್ಲಿ ಇದ್ಬಿಡ್ತಾರೆ. ಚರಿಗೆ ಅವ್ರ ಪಪ್ಪನ ಬಿಡೋಕ್ಕೆ ಇಷ್ಟನೇ ಇಲ್ಲ, ಆ್ಯಂಡ್ ಅವ್ರ ಪಪ್ಪಂಗೂ ಕೂಡ ಚರಿನ ಬಿಡೋಕ್ಕೆ ಇಷ್ಟನೇ ಇಲ್ಲ. ಸೊ ಅಂಟ್ಕೊಂಡೇ ಇರ್ತಾಳೆ, ಅವರು ಕೂಡ ಹಂಗೆ ಎತ್ಕೊಂಡೇ ಇರ್ತಾರೆ ಅವಳನ್ನ, ಕೆಳಗೆ ಇಳಿಸೋದಿಲ್ಲ. ಸೊ ಹಾಗಾಗಿ ಅವಳಿಗೆ ಅದು ಒಂದು ಯಾರಿಗೆ ಹೋದ್ರೂ ಯಾರೇ ಇದ್ರೂ ಎತ್ಕೋ ಅನ್ನೋದು ಕಲ್ತ್ಬಿಟ್ಟಿದ್ದಾಳೆ. ಸೊ ಅಷ್ಟು ಪ್ರೀತಿ ಚರಿಗೆ ಅಥವಾ ಅವ್ರ ಪಪ್ಪಂಗೆ ಇಬ್ರಿಗೂ ಅಷ್ಟೇ. ಇವನ್ ಅವಳು ಏನೇ ಮಾಡಿದ್ರು ಒಂದು ಸ್ವಲ್ಪನೂ ಅವರು ಏನೋ ಗದ್ರೋದಾಗಲಿ ಅಥವಾ ಏನೂ ಯಾವತ್ತೂ ಮಾಡೋದೇ ಇಲ್ಲ. ಅವಳು ಏನು ಮಾಡಿದ್ರು ಅವ್ರಿಗೆ ಖುಷಿನೇ. ಸೊ ಇಲ್ಲಿ ಚರಿ ಅವ್ರ ಪಪ್ಪಂಗೆ ಬಾಯ್ ಮಾಡ್ತಾ ಇದ್ದಾಳೆ. ಯಾಕೆ? You sad? ಹೋಯ್ತಾ ಚರಿ ಪಪ್ಪ? ಇಲ್ಲೇ ನಮ್ಮಪ್ಪ ವಾಕಿಂಗ್ ಹೋಗ್ಬೇಕಾದ್ರೆ ಹಾಲು ತರೋಕ್ಕೆ ಬೆಳಗ್ಗೆನೇ ಈ ಥರ ಒಂದು ಗುಬ್ಬಿ ಮರಿ ಸಿಕ್ಕಿತ್ತಂತೆ. ಸೊ ಹಾಗಾಗಿ ತೊಗೊಂಬಂದಿದ್ದಾರೆ. ಅದಕ್ಕೆ ಇನ್ನೂ ಏನು ಹಾರಕ್ಕೆ ರೆಕ್ಕೆ ಇನ್ನೂ ಜಾಸ್ತಿ ಬೆಳೆದಿಲ್ಲ, ತುಂಬಾ ಚಿಕ್ಕ ಮರಿ ಅದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಕ್ಯೂಟಾಗಿದೆ ಅದು. ಅದಕ್ಕೆ ಮೋಸ್ಟ್ಲಿ ಏನೋ ಪೆಟ್ಟಾಗಿತ್ತೋ ಏನೋ, ಹರ್ಟ್ ಆಗಿತ್ತೋ ಏನೋ, ಸುಮ್ಮನೆ ಕುತ್ಕೊಂಡು ನಿದ್ದೆ ಮಾಡ್ತಾ ಇತ್ತದು. ಅದನ್ನು ಚರಿ ಈ ಥರ ಏನೋ ಒಂದು ಹತ್ತಿ ಎಲ್ಲ ಇಟ್ಬಿಟ್ಟು ಅದಕ್ಕೆ ಕೂರಿಸಿದ್ಲು. ಆ್ಯಂಡ್ ಅದಕ್ಕೆ ಜೇನುತುಪ್ಪನ
ತಿನ್ನಿಸ್ತಾ ಇದ್ದೀವಿ. ಸ್ವಲ್ಪ ಹಣ್ಣು, ಇದು ಬಂದು ಕಲ್ಲಂಗಡಿ ಹಣ್ಣು ಪೀಸು, ಅದು ಅದ್ರದ್ದು ರಸನ ಒಂಥರ ಚಿಕ್ಕ ಏನು ಬೀಕಿದೆ ಅಲ್ವಾ ಮುಂದ್ಗಡೆ ಕೊಕ್ಕು, ಆ ಕೊಕ್ಕು ಒಳಗಿಂದ ಒಂದು ಚಿಕ್ಕ ಸ್ಟ್ರಾ ಥರ ಹಾಕ್ತಾ ಇತ್ತದು ಹೀರಕ್ಕೆ. ಐ ಥಿಂಕ್ ಇದು ಹೂಗಳ ಮಕರಂದನ ಹೀರುವಂತಹ ಒಂದು ಪಕ್ಷಿ ಅಂತ ಅನಿಸ್ತು. ಯಾಕೆಂತಂದರೆ ಬಾಯಿ ಒಳಗಿಂದ ಅದು ಇಷ್ಟು ಉದ್ದ ಸ್ಟ್ರಾ ಬಿಡ್ತಾ ಇತ್ತು. ಆ್ಯಂಡ್ ಅದನ್ನು ನಾವೇನು ಮಾಡಿದ್ವಿ ಅಂತಂದರೆ ಮರಿನ ಒಂದು ಈ ಥರ ಏನೋ ಕೇಜಲ್ಲಿ ಹಾಕ್ಬಿಟ್ಟು ಹೊರಗಡೆ ಇಟ್ವಿ. ಸೊ ಅವಾಗ ಅದು ಒಂಥರ ಆ್ಯಕ್ಟಿವ್ ಆಯಿತು. ನನಗೆ ಅದನ್ನು ಹೊರಗಡೆ ಹಾಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಅದಕ್ಕೆ ರೆಕ್ಕೆ ಏನೋ ಹಾರಕ್ಕೆ ಬರಲ್ಲ ಅಲ್ವಾ, ಯಾವುದಾದ್ರೂ ಪಕ್ಷಿನೋ ಏನೋ ತಿಂದುಬಿಟ್ರೆ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ಇಟ್ಟ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ಅದರ ಅಮ್ಮ ಬಂತು, ನೋಡ್ತಾ ಇರ್ಬೋದು. ಇದು ಬಂದು ಫುಲ್ ಬಂದು ಅದ್ರ ಅದ್ರ ಹತ್ರನೇ ಓಡಾಡ್ತಿತ್ತು, ಹಾರಾಡ್ತಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿಂದನೇ ಗುಟ್ಕನ್ನ ಕೊಡ್ತಾ ಇದೆ ಅದು. ಸೊ ಆವಾಗ ಅನ್ನಿಸ್ತು ಇದೇ ಅದ್ರ ಅಮ್ಮ, ಅದು ಹುಡುಕ್ತಾ ಇತ್ತೇನೋ ಪಾಪ ಮರಿನ ಅಂತ. ಸೊ ಅದು ಎಲ್ಲೆಲ್ಲಿಂದನೂ ಹುಳಗಳನ್ನು ಕಚ್ಕೊಂಡು ಬಂದು ಗುಟ್ಕನ್ನ ಕೊಡ್ತಾ ಇತ್ತು. ಸೊ ಮರಿನೂ ಕೂಡ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿತ್ತು, ಹಾರಾಡೋಕ್ಕೆ ಟ್ರೈ ಮಾಡ್ತಾ ಇತ್ತು. ಆ ಥರ ನೋಡೋಕ್ಕೆ ಖುಷಿ ಆಗುತ್ತಲ್ವ. ಈ ಥರ ನಾವು ನೇಚರಲ್ಲಿ ಇದ್ದಾಗ ನಮಗೇನು ಗೊತ್ತಾಗಲ್ಲ, ಕಾಣಿಸೋದಿಲ್ಲ. ಅಂದರೆ ನಮ್ಮ ಕಣ್ಣಿಗೇನೂ ಕಾಣಿಸಲ್ಲ, ಸುಮಾರು ನಡೀತಾ ಇರುತ್ತೆ. ಬಟ್ ಈ ಥರ ನಮ್ಮ ಕಣ್ಣೆದುರಿಗೆ ನಡೆದಾಗ ಅದೊಂಥರ ನೋಡೋಕ್ಕೆ ಖುಷಿ ಅಂತ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ನಮ್ಗೆ ಅದು ಗೊತ್ತೇ ಇರಲಿಲ್ಲ ಏನೋ ಅದ್ರದ್ದು ಬಾಯಿಯೊಳಗೆ ಅದರ ಒಂದು ಚಿಕ್ಕ ಸ್ಟ್ರಾ ಇರುತ್ತೆ ಅಂತ ಹೇಳಿ. ಸೊ ಅದೆಲ್ಲ ನೋಡಿದ್ರೆ ಒಂಥರ ಆಶ್ಚರ್ಯ ಆಗುತ್ತೆ, ಖುಷಿ ಆಗುತ್ತೆ. ಸೊ ಸುಮಾರು ಹೊತ್ತು ಅದು ಬಂದು ಹಾರಿ ಬಂದು ಅದರ ಅಪ್ಪ ಅಮ್ಮ ಇಬ್ಬರು ಇತ್ತು ಅನಿಸುತ್ತೆ, 2 ಪಕ್ಷಿಗಳಿದ್ವು. ಹಾರಿ ಬಂದು ಅದು ಮಗುಗೆ ಗುಟ್ಟಕ್ಕೆ ಕೊಡ್ತಾ ಇತ್ತು ಅದು. ಸಂಜೆ ಟೈಮಲ್ಲಿ ನಾವು ಸ್ನ್ಯಾಕ್ ತಿನ್ನೋಕ್ಕೆ ಹೋಗಿದ್ವಿ. ಮಸಾಲ ಪೂರಿ, ಇದು ಬಂಗಾರಪೇಟೆದು ಮಸಾಲ ಪೂರಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಸಾಲ ಪೂರಿ ಇಲ್ಲಿ ಯೂಶ್ವಲಿ ಇಲ್ಲಿದ್ರೆ ದಿನ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತೂ ಹೋಗ್ತಾನೆ ಇರ್ತೀವಿ ನಾವು. ಸೊ ಇವಾಗ ನನ್ನ ಹೇರ್ ಕಲರ್ ನೋಡಿದ್ದೀರಿ, ಚೇಂಜ್ ಮಾಡಿಸಿದ್ದೆ. ಬಟ್ ನಾನು ಅವರಿಗೆ ಹೈಲೈಟ್ಸ್ ಅಷ್ಟೇ ಹೇಳಿದ್ದು. ಅವರು ಇದೇನೋ ಡಿಫ್ರೆಂಟಾಗಿ ಮಾಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ನನ್ನ ಹೇರ್ ಕಲರೇ ಡಿಫ್ರೆಂಟಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ. ನನ್ನ ಫೇಸೇ ಚೇಂಜ್ ಅನಿಸ್ತಾ ಇದೆ. ಸೊ ಒಂದು ಸ್ವಲ್ಪ ಇಟ್ಕೊಂಡು ನೋಡೋಣ, ಒಂದು ಸ್ವಲ್ಪ ದಿನ ಸೆಟ್ ಆಗುತ್ತಾ ಅಂತ ಅಂದ್ಕೊಂಡೆ. ಬಟ್ ನನಗೇನೋ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ನಾನು ಅದನ್ನು ಚೇಂಜ್ ಮಾಡಿಸ್ತೀನಿ, ಬ್ಲ್ಯಾಕ್ ಮಾಡಿಸ್ಬಿಟ್ಟು ಬರೀ ಜಸ್ಟ್ ಹೈಲೈಟ್ಸ್ ಅಷ್ಟೇ ಮಾಡಿಸೋಣ ಅಂತ. ಸೊ ಇವಾಗ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಏನಾದ್ರು ಜ್ಯೂಸ್ ತೊಗೊಂಡು ಹೋಗೋಣ ಅಂತ ಇಲ್ಲಿ ಜ್ಯೂಸ್ ಸ್ಟಾಲ್ ಹತ್ರ ಬಂದಿದ್ವಿ, ರಸಸಂಗಮ ಅಂತ. ನನಗೆ ಅದೇ ಒಂಥರ ಏನೋ ತುಂಬಾ ಕೋಪ ಬರುತ್ತೆ. ಯಾಕೆ ಅಂತಂದ್ರೆ ನಾವು ಏನು ಹೇಳಿರ್ತೀವಲ್ಲ ಅದನ್ನ ಅವ್ರು ಮಾಡ್ಬೇಕು. ಅದನ್ನ ಬಿಟ್ಟು ಏನಾದ್ರು ಎಕ್ಸ್ಟ್ರಾ ಮಾಡಿದ್ರೆ, ಈ ಥರ ಏನಾದ್ರು ಡಿಸಾಸ್ಟರ್ ಆದ್ರೆ ಮಾತ್ರ ನನಗೆ ತಲೆ ಕೆಟ್ಬಿಡುತ್ತೆ. ಸೊ ನಂಗೆ ಇಷ್ಟನೇ ಆಗ್ತಾ ಇಲ್ಲ ಈ ಕಲರು. ಐ ನೋ ಸಮ್ಟೈಮ್ಸ್ ಇದು ಮಾಡರ್ನ್ ಡ್ರೆಸ್ಸಸ್ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನನಗೆ ಅದು ಇಷ್ಟ ಇಲ್ಲ. ನನಗೆ ಬ್ಲ್ಯಾಕ್ ಹೇರೇ ಇಷ್ಟ. ಸೊ ಎಸ್, ಲೆಟ್ಸ್ ಸಿ ಹೆಂಗಾಗುತ್ತೋ ನೋಡೋಣ. ಎಸ್, ಇವಾಗ ನಾನು ಮಧ್ಯಾಹ್ನದ ಟೈಮು. ಸೊ ಆಲ್ಮೋಸ್ಟ್ ಸ್ವಲ್ಪ ಫ್ರೀ ಇರೋ ಟೈಮಿಗೆ ಬಂದೆ. ಯಾಕಂತಂದರೆ ಜಾಸ್ತಿ ಅರ್ಜೆಂಟ್ ಇದ್ದರೆ ಏನೋ ಒಂದು ಮಾಡಿಬಿಡ್ತಾರೆ ಅಂತ ಹೇಳಿ. ಇವಾಗ ಅವ್ರು ಏನು ಹೇಳಿದರು ಅಂತಂದರೆ, ಇರೋ ಏನು ಕಲರ್ ಸ್ವಲ್ಪ ಡಾರ್ಕ್ ಆಗಿದೆಲ್ಲ, ರೆಡ್ಡಿಶ್ ಆಗಿದೆಲ್ಲ, ಸೊ ಅದನ್ನು ಕಮ್ಮಿ ಮಾಡ್ತೀನಿ, ನಿಮ್ಮ ಹೇರ್ ಕಲರ್ಗೆ ಕಲರ್ನೇ ಹಚ್ತೀನಿ ಅಂತ ಹೇಳ್ಬಿಟ್ಟು ಆ ಕಲರ್ನ ಕಮ್ಮಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅಷ್ಟಾದರೂ ಮಾಡಿರಿ ಅಂತ ಹೇಳಿದೆ. ಅಂದರೆ ಇದ್ದಿದ್ದ ಕಲರ್ನ ಹಾಗೆ ಸ್ವಲ್ಪ ಬಿಟ್ಬಿಟ್ಟು ಹೈಲೈಟ್ಸ್ ಥರನೇ ಇನ್ನು ಮಿಕ್ಕಿದ್ದಂತಹ ಡಾರ್ಕ್ ಇರುವಂತಹ ಕಲರ್ನೆಲ್ಲ ಸ್ವಲ್ಪ ಬ್ಲ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕಲರ್ ಬ್ಲ್ಯಾಕ್ ಅನ್ನಿಸ್ತಾ ಇದೆ. ಸೊ ಏನು ಅದು ಗೋಲ್ಡ್ ಕಲರ್ ಆಗಿತ್ತಲ್ಲ, ಸೊ ಅದನ್ನೆಲ್ಲ ಅವರು ಕಮ್ಮಿ ಮಾಡಿದ್ದಾರೆ. Wow, feeling better. Feeling better now. Feels good. ಅಲ್ಲ? ಹೇರ್ ವಾಶ್ ಆಗಿ ಹೇರ್ ಡ್ರೈ ಆದಮೇಲೆ ಈ ಥರ ಕಲರ್ ಕಾಣಿಸ್ತಾ ಇದೆ.
ಸೊ ನನಗೆ ಬೆಟರ್ ಅಂತ ಅನ್ನಿಸ್ತು. ನಾನೇನು ಹೇರ್ ಸೆಟ್ ಏನು ಮಾಡಿಸಿಲ್ಲ, ಜಸ್ಟ್ ಹೇರ್ ಡ್ರೈ ಮಾಡಿಸಿದ್ದೆ ಅಷ್ಟೇ. ಬ್ಲೋ ಡ್ರೈ ಮಾಡಿಸ್ಕೊಂಡು ಹೋಗಬೇಕಾದ್ರೆ ಆಲ್ರೆಡಿ ಹೊಟ್ಟೆ ಹಸ್ತಿತ್ತು, ಯಾಕೆಂತಂದ್ರೆ ನಾವು ಮಧ್ಯಾಹ್ನ ಬಂದಿದ್ದಲ್ವ. ಇಟ್ ಟೇಕ್ ಸಮ್ ಟೈಮ್ ಹೇರ್ ಕಲರ್ ಎಲ್ಲ ಮಾಡೋಕ್ಕೆ. ಸೊ ನಾವು ಮೋಮೋಸ್ ತೊಗೊಂಡ್ವಿ, ಒಂದು ಫ್ರೈಡ್ ಶಿಜ್ವಾನ್ ಮೋಮೋಸ್, ಇನ್ನೊಂದು ವೆಜ್ ಮೋಮೋಸ್. ಸೊ ಅದೆರಡು ತಿಂದ್ಬಿಟ್ಟು ಮತ್ತೆ ನಾವು ಮನೆಗೆ ಹೋದ್ವಿ. ಚರಿ ಬಿಟ್ಟು ಬಂದಿದ್ನಲ್ಲ, ಸೊ ಅವಳನ್ನು ಕರ್ಕೊಂಡು ನಾವು ಹೊರಗಡೆ ಬಂದಿದ್ದೀವಿ. ಚರಿ, ಏನು ಬೇಕಪ್ಪ ನಿಮಗೆ? Gobi manchurian juice, that's all. ಗೋಬಿ ಮಂಚೂರಿಯನ್ ಜ್ಯೂಸಾ? ಅಷ್ಟೇ. ಯಾವ ಜ್ಯೂಸು? ಕೈ ತೆಗಿ. ಯಾವ ಜ್ಯೂಸ್ ಬೇಕು? Mango juice. ಮ್ಯಾಂಗೋ ಜ್ಯೂಸ್ ಬೇಕಾ? ತೆಗಿ ಕೈ. ಚರಿಗೆ ಗೋಬಿ ಮಂಚೂರಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಗೋಬಿ ಮಂಚೂರಿನ ತೊಗೊಂಡಿದ್ದೀವಿ. ಅವಳೇ ಕೇಳಿದ್ಲು ನನಗೆ ಹಿಂಗೆ ಬೇಕು, ಕ್ರಿಸ್ಪಿ ಇರಬೇಕು ಅಂತ ಹೇಳಿ. ಅಲ್ಲಿದೆ ನೋಡಿ, ತಗೋ. ಅದು ಶಾರ್ಕಲ್, ಡಿಫ್ರೆಂಟ್ ಫಿಶ್. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.